Hello students, welcome to RH Chemistry. So, ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದಾಗಿ MCC ಸೆಕೆಂಡ್ ರೌಂಡ್ ಗೆ ಸಂಬಂಧಪಟ್ಟ ಹಾಗೆ ಅಂತೂ ಇಂತೂ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ. ಸೊ ನೀವು MCC ವೆಬ್ಸೈಟ್ ಗೆ ಹೋದ್ರೆ ಇಲ್ಲೊಂದು PDF ಕಾಣಿಸ್ತದೆ. ಈ ಒಂದು PDF ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನೀಟ್ ಆಲ್ ಇಂಡಿಯಾ ರ್ಯಾಂಕ್ ಅನ್ನು ಹಾಕಿ ಸರ್ಚ್ ಮಾಡಿದರೆ ನಿಮಗೆ ನಿಮ್ಮ ಕಾಲೇಜ್ ಅಲಾಟ್ ಆಗಿದೆಯೋ ಇಲ್ಲವೋ ಅನ್ನೋದು ಗೊತ್ತಾಗುತ್ತೆ. ಇದಾದ ಮೇಲೆ ನಾಳೆ 10 ಗಂಟೆಯ ಒಳಗಾಗಿ ನಿಮಗೇನಾದ್ರೂ ಈ ರಿಸಲ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ, ನಾನು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದ್ರು ಕೂಡ ನಿಮ್ಮ ರ್ಯಾಂಕ್ಗೆ ಆ ಕಾಲೇಜ್ ಅಲಾಟ್ ಆಗದೆ ನಿಮ್ಗಿಂತ ಜಾಸ್ತಿ ರ್ಯಾಂಕ್ ಇದ್ದವರಿಗೆ ಅಲಾಟ್ ಆಗಿದೆ, ಹಾಗೇನಾದ್ರೂ ಪ್ರಾಬ್ಲಮ್ ಇದ್ರೆ, ಹಾಗಿದೆ ಏನು ಇರೋದಿಲ್ಲ, ಬಟ್ ಇದ್ರೆ ನಿಮಗೆ ಮೇಲ್ ಮಾಡೋದಕ್ಕೆ ಈ ಒಂದು ಮೇಲ್ ಐಡಿಗೆ ನಾಳೆ 10 ಗಂಟೆ ಬೆಳಗ್ಗೆ ತನಕ ಟೈಮ್ ಇದೆ. ಐ ಥಿಂಕ್ ಅದಾದ ಮೇಲೆ ಮೇ ಬಿ ನಾಳೆ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಫೈನಲ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಬಹುದು. ಸೊ ಅನೌನ್ಸ್ ಆದ್ಮೇಲೆ ಅಪ್ ಟು 25th ಸೆಪ್ಟೆಂಬರ್ ವರೆಗೆ ನಿಮಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಟೈಮ್ ಅನ್ನ ಕೊಟ್ಟಿರುವಂತದ್ದು. ದೆನ್ ಎರಡನೇ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ, ತಾವೆಲ್ಲರೂ ಬೆಳಗ್ಗೆ 11 ಗಂಟೆಯಿಂದನೇ ವೇಟ್ ಮಾಡ್ತಾ ಇದ್ದೀರಿ. ಯಾಕಂದ್ರೆ KE ಅವರ ಶೆಡ್ಯೂಲ್ ಪ್ರಕಾರ 11 ಗಂಟೆಗೆ ಇವತ್ತು ಬರಬೇಕಿತ್ತು, ಹೌದಾ? ಶೆಡ್ಯೂಲ್ ಪ್ರಕಾರ 11 ಗಂಟೆ ಅಂತ ಏನಿಲ್ಲಿ ಕೊಟ್ಟಿದ್ದಾರೆ, ಬೆಳಗ್ಗೆ 11 ಗಂಟೆಯಿಂದ ಅಂತ. ಸೊ ಆಪ್ಷನ್ ಎಂಟ್ರಿಗೆ ಲಿಂಕ್ ಅನ್ನ ಕೊಡಬೇಕಿತ್ತು, ಇದುವರೆಗೆ ಲಿಂಕ್ ಬಂದಿಲ್ಲ, ರೈಟ್? ಸೊ ಯಾಕೆ ಅಂತ ಹೇಳಿ ನಾವು KE ಹೆಲ್ಪ್ ಡೆಸ್ಕ್ ಗೆ ಕಾಲ್ ಮಾಡಿದಾಗ ಅವ್ರು ಹೇಳಿರೋದು ಏನಂತಂದ್ರೆ 7 ಗಂಟೆಯ ಮೇಲೆ ಇವತ್ತು ಲಿಂಕ್ ಅನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ, ಆಫ್ಟರ್ 7 PM. ಸೊ ಇವತ್ತು 7 ಗಂಟೆಯ ಮೇಲೆ ಬಿಟ್ಟ ಮೇಲೆ ಈಗ ನಾಳೆ 5:30 ಅಂತಂದ್ರೆ 24 ತಾಸು ಕೂಡ ಉಳಿಯೋದಿಲ್ಲ. ಸೊ ಆ ಕಾರಣಕ್ಕೆ ಮೇ ಬಿ ಈ ಒಂದು ಶೆಡ್ಯೂಲ್ ಅನ್ನ ಇನ್ನೂ ಒಂದು ದಿವಸ ಎಕ್ಸ್ಟೆಂಡ್ ಮಾಡಬಹುದು. ಯಾಕಂದ್ರೆ ಇವತ್ತು ಪೂರ್ತಿ ಡೇ ನಿಮಗೆ ಲಾಸ್ ಆಗ್ಬಿಡುತ್ತಲ್ವ, ಆ ಕಾರಣಕ್ಕೆ ಮಾಡಬಹುದು. ಬಟ್ ಅವ್ರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನಾವು ಅದಕ್ಕೆ ವೇಟ್ ಮಾಡೋದು ಬೇಡ. ಬಟ್ ನಾಳೆ ಇವತ್ತೇನಾದ್ರೂ 7 ಗಂಟೆ ಮೇಲೆ ಬಿಟ್ರೆ ನಾಳೆ ಸಂಜೆ 5:30 ಒಳಗಾಗಿ ನೀವು ಅಟ್ಲೀಸ್ಟ್ ನಿಮ್ಗೆ ಏನು ಕರೆಕ್ಷನ್ ಇಲ್ಲ ಅಂದ್ರೂ ಕೂಡ ಒಂದು ಸಾರಿ ಲಾಗಿನ್ ಆಗಿ ನೀವು ಪ್ರಿಂಟ್ ಅನ್ನ ತೆಗೆದುಕೊಳ್ಳಿ. ಏನಾದ್ರು ಕರೆಕ್ಷನ್ ಇದ್ರೆ ಮತ್ತೆ ಫಾರೂಕಿಯಾ ಕಾಲೇಜ್ ಏನಾದ್ರು ಆಡ್ ಆಗಿದ್ದು ನೀವೇನಾದ್ರೂ ಆಡ್ ಮಾಡ್ಕೋಬೇಕು ಅಂತ ಇದ್ರೆ ನಾಳೆ ಸಂಜೆ 5:30 ಒಳಗಾಗಿ ಮಾಡ್ಕೊಳ್ಳಿ. ಹಾಗೇನಾದ್ರೂ ಇವತ್ತು ಲಿಂಕ್ ಜೊತೆಗೇನೆ ಎಕ್ಸ್ಟೆಂಡೆಡ್ ಶೆಡ್ಯೂಲ್ ಅನ್ನು ಕೂಡ ಕೊಟ್ಟು ಬಿಟ್ರೆ ದಟ್ ಇಸ್ ವೆಲ್ ಅಂಡ್ ಗುಡ್. ಸೊ ಲಿಂಕ್ ಯಾಕೆ ಬಂದಿಲ್ಲ ಅಂದ್ರೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅವರು, ಮತ್ತೆ ಅದು ಒಂದೇ ಆನ್ಸರ್. ಅದು ಆ ಒಂದು ಕ್ವಶನ್ ಗೆ ಲಿಂಕ್ ಯಾಕೆ ಬಂದಿಲ್ಲ ಅನ್ನೋ ಕ್ವಶನ್ ಗೆ ಬೇರೆ ಆನ್ಸರ್ KE ಅವ್ರ ಹತ್ರ ಕೂಡ ಇರೋದಿಲ್ಲ. ಸೊ ಆ ಕಾರಣಕ್ಕೆ ಲಿಂಕ್ ನಿಮಗೆ 7 ಗಂಟೆಯ ಮೇಲೆ ಬರಬಹುದು ಅಂತ ಹೇಳಿದಾದ್ರೆ ವೇಟ್ ಮಾಡಿ. ಸೊ MCC ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಬಂದಿದೆ. ಹಾಗೆ ನೋಡಿದ್ರೆ ಸೊ MCC ರಿಸಲ್ಟ್ ಇವತ್ತು ಬಂದಿರೋದು ಒಳ್ಳೆಯದೇ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ, MCC ಫೈನಲ್ ರಿಸಲ್ಟ್ ನಾಳೆ ಬಂದ್ಬಿಡುತ್ತೆ. ಸೊ ಹಾಗೇನಾದ್ರೂ MCC ಫೈನಲ್ ರಿಸಲ್ಟ್ ನಿಮಗೆ 100% ಸಮಾಧಾನ ಆಗಿದ್ರೆ KE ಅಲ್ಲಿ ನೀವು ಎಲ್ಲಾ ಕಾಲೇಜಸ್ ಗಳನ್ನ 0 ಮಾಡ್ಕೊಂಡು ಬಿಡಬಹುದು, ಅಂದ್ರೆ ಡಿಲೀಟ್ ಮಾಡ್ಕೊಳ್ಬಹುದು. ಯಾರಿಗೆ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿರೋ ಕಾಲೇಜನ್ನ ಹೋಲ್ಡ್ ಮಾಡ್ಕೊಂಡು ಇಲ್ಲಿ ಬಂದಿರ್ತೀರಿ, ಮತ್ತೆ ಇಲ್ಲಿ ನಿಮಗೆ ಸಮಾಧಾನ ಆಗುವಂತ MCC ಯ ಸೀಟ್ ಸಿಕ್ಕಿದೆ, ನೀವು ಏನ್ ಮಾಡಬೇಕು ಅಂದ್ರೆ KE ಅಲ್ಲಿ ಪ್ರೊವಿಷನಲ್ ರಿಸಲ್ಟ್ ಅನ್ನ ಬಿಟ್ಟ ಮೇಲೆ ಒಂದು ಕ್ವಿಟ್ ಆಪ್ಷನ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆವಾಗ ನೀವು KE ಅಲ್ಲಿ ಲಾಗಿನ್ ಆಗಿ ನೀವು ಕ್ವಿಟ್ ಆದ್ರೆ ನಿಮ್ಮ KE ಸೀಟ್ ಡಿಲೀಟ್ ಆಗ್ತದೆ, ಅದು ಬೇರೆಯವರಿಗೆ ಫೈನಲ್ ರಿಸಲ್ಟ್ ಅಲ್ಲಿ ಅಲಾಟ್ ಆಗ್ತದೆ. ಸೊ ನಿಮಗೆ ನೀವು ಕಟ್ಟಿರುವಂತಹ ದುಡ್ಡು ಕೂಡ ನಿಮ್ಮ ಅಕೌಂಟಿಗೆ ವಾಪಸ್ ಬರ್ತದೆ KE ಅವ್ರ ಕಡೆಯಿಂದ. ಸೊ ಅಷ್ಟರೊಳಗಾಗಿ ನಿಮಗೆ MCC ಫೈನಲ್ ರಿಸಲ್ಟ್ ಕೂಡ ಬರೋದಕ್ಕೆ ನಿಮಗೂ ಕೂಡ ಯಾವುದೇ ಟೆನ್ಷನ್ ಇಲ್ಲದೇನೆ, ಯಾವುದೇ ಒತ್ತಡಕ್ಕೆ ಒಳಗಾಗದೇನೆ ನೀವು ಈ ಒಂದು ಪ್ರೊಸೀಜರ್ ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಇದರ ಜೊತೆಗೆ ನನ್ನ ಒಂದು ಸಜೆಷನ್ ಏನು ಅಂತ ಅಂದ್ರೆ, ಎಲ್ಲ MCC ಯಲ್ಲಿ ಅಲಾಟ್ ಆಗಿರುವಂತಹ ಸೀಟು ಸಮಾಧಾನ ತಂದಿದೆ ಅನ್ನುವ ವಿದ್ಯಾರ್ಥಿಗಳಿಗೆ ನನ್ನ ಸಜೆಷನ್ ಏನಂತಂದ್ರೆ, ಇಲ್ಲಿ 25ನೇ ತಾರೀಕಿನವರೆಗೆ ನಿಮಗೆ ಫೈನಲ್ ಆಗಿ ಅಡ್ಮಿಷನ್ ಟೈಮ್ ಕೊಟ್ಟಿರೋದಕ್ಕೆ KE ಅಲ್ಲಿ ಮೇ ಬಿ 21ರ ಒಳಗಾಗಿ ಅಂತೂ ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಬರುವಂತಹ ಸಾಧ್ಯತೆಗಳು ನನಗೇನು ಕಾಣಿಸ್ತಾ ಇಲ್ಲ. 21ಕ್ಕೆ ಬರ್ತದಂತ ಇಟ್ಕೊಳ್ಳಂತೆ. ನಾಳೆ ನಿಮಗೆ MCC ಫೈನಲ್ ರಿಸಲ್ಟ್ ಸಿಕ್ಕ ಮೇಲೂ ಕೂಡ 2 ದಿನ ಟೈಮ್ ಉಳಿದಿರ್ತದೆ ನಿಮಗೆ. ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ನಿಮಗೆ MCC ಯ ಸೀಟ್ ಫೈನಲ್ ಆಗಿ ನಿಮಗೆ MCC ಯದ್ದೇ ಬೇಕು, ಅದೇ ಸಮಾಧಾನ ಆಗಿದೆ ಅಂದ್ರೆ ನಾಳೆ ಸೀಟ್ ಅಲಾಟ್ಮೆಂಟ್ ಲೆಟರ್ ಅನ್ನ MCC ಇಂದ ಡೌನ್ಲೋಡ್ ಮಾಡಿಕೊಂಡು ನಾಡಿದ್ದು ಅಂದ್ರೆ 20 ಅಥವಾ 21ನೇ ತಾರೀಕಿನ ಒಳಗಾಗಿ ನೀವು ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಎಲ್ಲಿ? MCC ಯಲ್ಲಿ ಮಾಡ್ಕೊಂಡ್ಬಿಡಿ. MCC ಅಡ್ಮಿಷನ್ ಕಂಪ್ಲೀಟ್ ಆಯ್ತು ಅಂದ್ರೆ ನೀವು ಯಾವುದೇ ಟೆನ್ಷನ್ ಇಲ್ದೇನೆ KE ಇಂದ ಹೊರಗೆ ಬರ್ಬೋದು. ಇಲ್ಲ ಅಂದ್ರೆ ಏನಾಗ್ತದ ನೋಡಿ, ಸೊ ಲಾಸ್ಟ್ 2 ವರ್ಷದ ಹಿಂದೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ.
ಒಬ್ಬ ವಿದ್ಯಾರ್ಥಿ, ನನಗೆ ಗೊತ್ತಿರುವಂತ ವಿದ್ಯಾರ್ಥಿಗೆ ಏಮ್ಸ್ ಅಲ್ಲಿ ಸೀಟ್ ಸಿಕ್ಕಿತ್ತು. ಏಮ್ಸ್ ಅಲ್ಲಿ ಸೀಟ್ ಸಿಕ್ಕ ತಕ್ಷಣ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿತ್ತು ಅವನಿಗೆ. ಸಿಕ್ಕ ತಕ್ಷಣ ಏನಾಗ್ಬಿಡ್ತು ಅಂದ್ರೆ, ಸೊ ಇಲ್ಲಿ ತನ್ನ ಒಂದು ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟ ಅವನು. ಕೆಇ ಅಲ್ಲಿ ಸೆಕೆಂಡ್ ರೌಂಡ್ ಇನ್ನು ಆಪ್ಷನ್ ಎಂಟ್ರಿ ನಡೀತಾ ಇತ್ತು, ಆಪ್ಷನ್ ಎಂಟ್ರಿನೇ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅವಾಗ ಏನಾಗ್ಬಿಡ್ತು ಅಂದ್ರೆ ಅವನಿಗೆ ಏಮ್ಸ್ ಸೀಟ್ ಸಿಕ್ಕಿರೋದಕ್ಕೆ ಖುಷಿಯಿಂದ ಏನ್ ಮಾಡ್ತಾನೆ, ಅಡ್ಮಿಷನ್ ಅಂತ ಹೋಗ್ತಾನೆ. ತಮಗೆಲ್ಲ ಗೊತ್ತಿದೆ, ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಕೆಟಗರಿಯನ್ನ ಕೊಟ್ಟಿರ್ತೀರಿ. ಅವನು ಒಂದು ಮಿಸ್ಟೇಕ್ ಅನ್ನ ಕೆಟಗರಿಯಲ್ಲಿ ಏನ್ ಮಾಡಿದ್ದ ಅಂತಂದ್ರೆ, ಅವನು 3B ವೀರಶೈವ ಲಿಂಗಾಯತ ಅಂತ ಇತ್ತು, ಅದು ಅವನು ಮಾಡಿದ್ದು ಅಥವಾ ಎಲ್ಲರೂ ಸೈಬರ್ ಸೆಂಟರ್ ಮಾಡಿದ್ದು ಗೊತ್ತಿಲ್ಲ. ಸೊ 3B ಸರ್ಟಿಫಿಕೇಟ್ ಇದೆ, ಅದು OBC, ಕರ್ನಾಟಕದಲ್ಲಿ OBC ಅಂಡರ್ ಬರ್ತದೆ ಅದು. ಬಟ್ ಸೆಂಟ್ರಲ್ OBC ಅಲ್ಲಿ ಜನರಲ್ ಮೆರಿಟ್ ಅಂತ ಬರ್ತದೆ ಅದು, ಸೆಂಟ್ರಲ್ OBC ಅಂತ ಬರೋದಿಲ್ಲ. ಆ ವೀರಶೈವ ಲಿಂಗಾಯತ ಇದ್ದಂತ ವಿದ್ಯಾರ್ಥಿ ಏನ್ ಮಾಡಿದ ಅಂದ್ರೆ, ಅವನು ಸೆಂಟ್ರಲ್ ಅಲ್ಲಿ OBC ಅಂತ ಹಾಕ್ಬಿಟ್ಟಿದ್ದ. OBC ಅಂತ ಹಾಕಿಟ್ಟಿರೋದಕ್ಕೆ OBC ಅಂಡರ್ ಅವನಿಗೆ ಸೀಟ್ ಸಿಕ್ಬಿಟ್ಟಿತ್ತು. ಬಟ್ ಯಾವಾಗ ಅಡ್ಮಿಷನ್ ಅಂತ ಹೇಳಿ ಏಮ್ಸ್ ಗೆ ಹೋಗ್ತಾನೆ, OBC ಸರ್ಟಿಫಿಕೇಟ್ ಅಲ್ಲಿ OBC ಅಂಡರ್ ಸೀಟ್ ಸಿಕ್ಕಾಗ OBC ಸರ್ಟಿಫಿಕೇಟ್ ತೋರಿಸ್ಬೇಕಲ್ವಾ. OBC ಸರ್ಟಿಫಿಕೇಟ್ ತೋರಿಸ್ತಾನೆ, ಅದು OBC, ಅವನು ಕರ್ನಾಟಕದ 3B ಸರ್ಟಿಫಿಕೇಟ್ ತೋರಿಸ್ತಾನೆ OBC ಅಂತ ಹೇಳಿ, ಅದನ್ನ ರಿಜೆಕ್ಟ್ ಮಾಡ್ತಾರೆ ಏಮ್ಸ್ ಅವರು. ಆ ರೀತಿ ರಿಜೆಕ್ಟ್ ಮಾಡಿದಾಗ ಅವನಿಗೆ ಏಮ್ಸ್ ಸೀಟ್ ತಪ್ಪು ಹೋಗ್ಬಿಡ್ತು. ಯಾಕಂದ್ರೆ ಏಮ್ಸ್ ಅಲ್ಲಿ ಏನಾಗ್ತದೆ, ಅಲ್ಲಿ ಸೆಕೆಂಡ್ ರೌಂಡ್ ನಡೀತಾ ಇರೋದಕ್ಕೆ ಆ ಸೀಟು ಥರ್ಡ್ ರೌಂಡ್ ಹೋಗ್ಬಿಡ್ತದ, ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನಾಗ್ಬಿಡ್ತು ಅಂತ ಅಂದ್ರೆ, ಅವನಿಗೆ ಕೆಇ ಯಲ್ಲೂ ಸೀಟ್ ಹೋಗ್ಬಿಟ್ಟಿದೆ. ಯಾಕಂದ್ರೆ ಅವನು ಅಪ್ಲಿಕೇಶನ್ ಹಾಕಿಲ್ಲ, ಅವನಿಗೆ ಬೆಂಗಳೂರು ಮೆಡಿಕಲ್ ಅಥವಾ ಮೈಸೂರು ಸಿಕ್ತಿತ್ತು. ಸೊ ಇಲ್ಲಿ ಅವನಿಗೆ ಅಡ್ಮಿಷನ್ ಬಂದಾಗ್ಬಿಟ್ಟಿದೆ, ಔಟ್ ಆಫ್ ದ ಕೌನ್ಸಿಲಿಂಗ್ ಬಂದ್ಬಿಟ್ಟಿದ್ದಾನ. ಅವನು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡಿದ್ದಾನ ಅಥವಾ ಯಾವ್ದೋ ಆಪ್ಷನ್ ಎಂಟ್ರಿ ಹಾಕದೆ ಕುತ್ಕೊಂಡಿದ್ದಾನೋ ಗೊತ್ತಿಲ್ಲ. ಬಟ್ ಅಲ್ಲಿ ಏಮ್ ಸೀಟ್ ಕ್ಯಾನ್ಸಲ್ ಆಯ್ತು. ಹೀಗಾದಾಗ ಏನಾಗ್ತದ, ಅವನಿಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋದು ಆಗ್ಬಿಟ್ಟಿತ್ತು. ಸೊ ಅವಾಗ ಅವನ ಅದೃಷ್ಟಕ್ಕೆ ಕೆಇ ಅಲ್ಲಿ ಮಾಪಪ್ ಅಲ್ಲಿ ರಾಯಚೂರು ಗುಲ್ಬರ್ಗನ ಒಂದು ಸೀಟ್ ಉಳಿದಿತ್ತು. ಆ ಸೀಟಿಗೆ ಅವನು ಆಪ್ಷನ್ ಎಂಟ್ರಿ ಮಾಡ್ಕೊಳ್ತಾನೆ. ಅವನ ರ್ಯಾಂಕು ಲೆಸ್ ದನ್ 3000 ಅಥವಾ 4000 ಒಳಗಿರುತ್ತೆ. ಸೊ ಅದಕ್ಕಾಗಿ ಅವನಿಗೆ ಮಾಪಪ್ ಅಲ್ಲಿ ಸೀಟ್ ಸಿಗ್ತದೆ ಫೈನಲಿ. ಅಂದ್ರೆ ನೋಡಿ, ಅಲ್ಲಿ ಏನ್ ಸೀಟ್ ಸಿಕ್ಕಿದೆ ಅಂತ ಹೇಳಿ ಖುಷಿಯಿಂದ ಅಲ್ಲಿ ಹೋಗಿ ಅಡ್ಮಿಷನ್ ಹೋದಾಗ, ಇಂತ ಅವನು ಅಪ್ಲಿಕೇಶನ್ ಹಾಕಿರುವಂತ ಮಿಸ್ಟೇಕ್ ಇಂದಾಗಿ ಆ ಸರ್ಟಿಫಿಕೇಟ್ ಇಲ್ದೇನೆ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ ನಿಮಗೆ ಆಗಬಾರದು ಅಂತ ಅಂದ್ರೆ, ಈಗ ಕೆಇ ಅವರು ಏನು ಡಿಲೇ ಮಾಡ್ತಾ ಇದ್ದಾರೆ, ಇದು ಒಳ್ಳೇದಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ಈಗ ನಿಮಗೆ ಸಾಕಷ್ಟು ಸಮಯ ಸಿಗ್ತದೆ. ಅಟ್ಲೀಸ್ಟ್ MCC ಅಲ್ಲಿ ಕೆಇ ಅವರ ಪ್ರೊವಿಷನಲ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಮಿನಿಮಮ್ 2 ದಿನ ಟೈಮ್ ಸಿಗ್ತದೆ. ಅದಕ್ಕಾಗಿ MCC ಅಡ್ಮಿಷನ್ ಗೆ ಬೇಕಾದಂತ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ಳಿ. 20 ಅಥವಾ 21ನೇ ತಾರೀಕಿನ ಒಳಗಾಗಿ MCC ಅಲ್ಲಿ ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಮುಂದೆ 3 ದಿನ ನಿಮ್ಗೆ ಟೈಮ್ ಉಳಿತದೆ MCC ಅಲ್ಲೂ ಕೂಡ. ಮತ್ತೆ ಕೆಇ ಅವರು ಕ್ವಿಟ್ ಆಪ್ಷನ್ ಕೊಟ್ಟಾಗ ಯಾವುದೇ ತೊಂದರೆನೇ ಇಲ್ದೇನೆ, ಯಾವುದೇ ಟೆನ್ಷನ್ ಇಲ್ದೇನೆ ನಿಶ್ಚಿಂತೆಯಿಂದ ನೀವು ಇಲ್ಲಿ ಕ್ವಿಟ್ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ಟು ಕೆಇ ದಿಂದ ಹೊರಗೆ ಬಂದ್ಬಿಡಬಹುದು. ಆ ಕಾರಣಕ್ಕೆ MCC ಅವರ ರಿಸಲ್ಟ್ ಇವತ್ತು ಬಂದಿರೋದು ಚೆನ್ನಾಗೇ ಇದೆ. ನಾಳೆ 12 ಗಂಟೆ ಒಳಗಾಗಿ ನನಗನ್ಸೋ ಪ್ರಕಾರ ಫೈನಲ್ ರಿಸಲ್ಟ್ ಅನ್ನ ಕೊಡ್ಬೋದು MCC ಅವರು. ಅದರಲ್ಲಿ ಸೀಟ್ ಸಿಕ್ಕವರು ಖುಷಿಯಾಗಿ, ಅಲ್ಲಿ ಖುಷಿಯಾಗಿದೆ ಅಂದ್ರೆ ನೀವು ಹೋಗಿ ಅಡ್ಮಿಷನ್ ತಗೊಳ್ಳಿ. ಇನ್ನು ನಾನು ಕೆಇ ಸೀಟ್ ನೋಡ್ಕೊಂಡು ಕೆಇ ಮತ್ತೆ MCC ನೋಡ್ಕೊಂಡು ಕಂಪೇರ್ ಮಾಡ್ಕೊಂಡು ಡಿಸಿಷನ್ ತಗೋತೀನಿ ಅನ್ನೋರು, ನೀವು 21 ತನಕ ವೇಟ್ ಮಾಡಿ. 2 ವರ್ಷದಿಂದ ಅವನಿಗೆ ಆದಂತ ಪ್ರಾಬ್ಲಮ್ ನಿಮಗೆ ಆಗ್ತದ ಅಂತ ನಾ ಹೇಳ್ತಾ ಇಲ್ಲ. ಯಾಕಂದ್ರೆ ಈಗ ಎರಡನ್ನು ಕಂಪೇರ್ ಮಾಡಿ ಅಡ್ಮಿಷನ್ ತಗೊಳ್ಳೋಂತ ವಿದ್ಯಾರ್ಥಿ ಮತ್ತೆ ಈ ರೀತಿ ಥಿಂಕ್ ಮಾಡಿಬಿಟ್ಟು MCC ರಿಸಲ್ಟ್ ಅನ್ನ ಬಿಡೋದಕ್ಕೆ ಹೋಗ್ಬೇಡಿ. ಅವನ್ ಮಿಸ್ಟೇಕ್ ಅಪ್ಲಿಕೇಶನ್ ಅಲ್ಲಿ ಹಾಕೊಂಡಿದ್ದ, ನೀವು ಅಪ್ಲಿಕೇಶನ್ ಮಿಸ್ಟೇಕ್ ಮಾಡ್ಕೊಂಡಿದಾರ ನೋಡ್ಕೊಳ್ಳಿ. ಈಗ ಓನ್ಲಿ ಅಲ್ಲಿ ನಿಮ್ ಸೀಟ್ ಕ್ಯಾನ್ಸಲ್ ಆಗೋದು ಎಸ್ಪೆಷಲಿ ಕೆಟಗರಿ ಸಲುವಾಗಷ್ಟೇ. ನೀವು ಅಲ್ಲಿ ಮೆನ್ಷನ್ ಮಾಡಿರೋ OBCನೋ ಅಥವಾ ಜನರಲ್ EWS, ಜನರಲ್ ಮೆರಿಟ್ ಇದ್ರೆ ಪ್ರಾಬ್ಲಮ್ ಇಲ್ಲ. ಜನರಲ್ EWS, OBC ಅಥವಾ SC ST ಇದ್ದಾಗ ನಿಮ್ಮ ಸರ್ಟಿಫಿಕೇಟ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಅದು ಕರೆಕ್ಟ್ ಇತ್ತು ಅಂದ್ರೆ ಬೇರೆ ಯಾವ್ದು ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ. ಬೇರೆ ಯಾವ ಡಾಕ್ಯುಮೆಂಟ್ಸ್ ಕೂಡ ನಿಮಗೆ ಪ್ರಾಬ್ಲಮ್ ಅನ್ನು ಉಂಟು ಮಾಡೋದಿಲ್ಲ. ಎಲ್ಲಾ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದೇ ಇರ್ತದೆ. ಅದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಅಪ್ಲಿಕೇಶನ್ ಫಾರ್ಮ್ ನೀಟ್ದು ಅಥವಾ ನೀಟ್ ಸ್ಕೋರ್ ಕಾರ್ಡ್, ಇವೆಲ್ಲವೂ ಇದೇ ಇರ್ತದೆ. ಓನ್ಲಿ ಕೆಟಗರಿ ಸಂಬಂಧಪಟ್ಟಾಗ ಮಿಸ್ಟೇಕ್ ಆಗೋ ಚಾನ್ಸ್ ಇರ್ತದೆ. ಆ ಕಾರಣಕ್ಕೆ ಅವನಿಗಾಗಿರೋದು ನಿಮಗೂ ಆಗ್ಬಿಡ್ತದ ಅಂತ ಅಲ್ಲ. ಸೊ ಅದನ್ನ ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಎಲ್ಲಾ ಕರೆಕ್ಟ್ ಇತ್ತು, ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಫೈನ್. ಯಾಕಂದ್ರೆ ಲಾಸ್ಟ್ 2 ವರ್ಷ ಹಿಂದೆ ಆ ಒಂದು ಕೇಸ್ ನನಗೆ ಗೊತ್ತಿದ್ದು ಆದ್ಮೇಲೆ ನಾನು ಎಷ್ಟೋ ಜನರಿಗೆ ನಾನು ಗೈಡೆನ್ಸ್ ಅನ್ನು ಕೊಟ್ಟಿದ್ದೀನಿ. ಬಟ್ ಯಾರಿಗೂ ಕೂಡ MCC ಅಲ್ಲಿ ಸೀಟ್ ಸಿಕ್ಕೋರು ಸೀಟು ಕ್ಯಾನ್ಸಲ್, ಅಪ್ಲಿಕೇಶನ್, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗಿರೋ ಉದಾಹರಣೆ ಯಾವುದೂ ಇಲ್ಲ ಲಾಸ್ಟ್ 2 ವರ್ಷದಲ್ಲಿ. ಆ ಕಾರಣಕ್ಕೆ ನೀವೇನು ಹೆದರೋ ಅವಶ್ಯಕತೆ ಇಲ್ಲ. ನಿಮಗೆ ಎರಡನ್ನು ಕಂಪೇರ್ ಮಾಡಿ ಡಿಸಿಷನ್ ತಗೋತೀರಿ ಅಂದ್ರೆ ಪ್ರೊವಿಷನಲ್ ತನಕ ವೇಟ್ ಮಾಡಿ. ಇಲ್ಲ ಸರ್ ನನಗೆ ಇಲ್ಲೇ ಸೀಟ್ ಸಮಾಧಾನ ತಂದಿದೆ ಅಂತಂದ್ರೆ ಇಲ್ಲೇ ನೀವು ಹೋಗಿ ಅಡ್ಮಿಷನ್ ಹಾಕೊಂಡ್ಬಿಡಿ. ಅಡ್ಮಿಷನ್ ಮುಗಿಸ್ಕೊಂಡ್ ಬಿಟ್ರಿ ಅಂದ್ರೆ
ನಿಮ್ಗೆ ಯಾವುದೇ ಟೆನ್ಷನ್ ಇರೋದಿಲ್ಲ. KEL ಕ್ವಿಟ್ ಆಪ್ಷನ್ ಕೊಟ್ಟಾಗ ಕ್ವಿಟ್ ಮಾಡ್ಲಿಕ್ಕೆ ಬರ್ತದೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಬಟ್ KE ಅವರ ಲಿಂಕ್ ಇನ್ನೂ ಕೂಡ ಬಿಟ್ಟಿಲ್ಲ. ನಾನು ಈ ಒಂದು ವಿಡಿಯೋವನ್ನ ಮಾಡ್ತಾ ಇರೋದು ಈಗ ಎಕ್ಸಾಕ್ಟ್ ಆಗಿ 5 PM 5 ಗಂಟೆ ಆಯ್ತು ಈವ್ನಿಂಗ್. ಸೊ ಇದು ಕೂಡ ಬಂದಿಲ್ಲ. ಮೇ ಬಿ ಅವ್ರು ಹೇಳಿದ ಪ್ರಕಾರ 7 ಗಂಟೆಯ ಮೇಲೆ ಬಿಡಬಹುದು. ಅಂಡ್ ಆಲ್ಸೋ ಇನ್ನೊಂದು ಅಪ್ಡೇಟ್ ಅಂದ್ರೆ ಇದರಲ್ಲಿ ಇನ್ನೂ ಕೂಡ ಫಾರೂಖಿಯ ಮೆಡಿಕಲ್ ಕಾಲೇಜ್ ಸೀಟ್ ಮೆಟ್ರಿಕ್ಸ್ ಆಡ್ ಆಗಿಲ್ಲ. ಮೇ ಬಿ ಫಾರೂಖಿ ಆಡ್ ಆಗ್ಬೇಕು ಅಥವಾ ಆಡ್ ಆಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದಾರೋ KE ಅವರು, ಗೊತ್ತಿಲ್ಲ. ಬಟ್ ಅದೇನೇ ಇರ್ಲಿ, ಸೊ ನಾವಂತೂ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ವೇಟ್ ಮಾಡೋದಷ್ಟೇ ನಮ್ಮ ಕೈಯಲ್ಲಿ ಇರುವಂತದ್ದು. ವೇಟ್ ಮಾಡಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. MCCL ಸೀಟ್ ಸಿಕ್ಕೋರು ಅದು ಸಮಾಧಾನ ಆದ್ರೆ ಅದ್ರ ಬಗ್ಗೆ ಗಮನ ಹರಿಸಿ ಅಡ್ಮಿಷನ್ಗೆ ರೆಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.